ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನಿಂದ ರಾಜಕೀಯ ಪ್ರಯಾಣವನ್ನು ಆರಂಭಿಸಿ ತೃಣಮೂಲ ಕಾಂಗ್ರೆಸ್ಸಿಗೆ ಬಂದು 5 ವರ್ಷಗಳ ಹಿಂದೆ ಬಿಜೆಪಿ ಸೇರಿಕೊಂಡಿದ್ದು. ಅವರು ಬಿಜೆಪಿ ಸೇರಿಕೊಂಡು 5 ವರ್ಷಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. 2020 ಡಿಸೆಂಬರ್ನಲ್ಲಿ ಬಿಜೆಪಿಗೆ ಸೇರಿಕೊಂಡವರು 2021 ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ನಂದಿಗ್ರಾಮದಲ್ಲಿ ಸೋಲಿಸಿದರು. ಈ ಸಲ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಮಣಿಸಿದ್ದಾರೆ. 5 ವರ್ಷಗಳ ಕಾಲ ವಿಪಕ್ಷ ನಾಯಕರಾಗಿ ಹೋರಾಡಿದ ಸುವೇಂದು ಅಧಿಕಾರಿ ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಲೋಕಸಭಾ ಚುನಾವಣೆಗಳ ನಂತರ ಬಿಜೆಪಿಯವರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ವಿಷಯದಲ್ಲಿ ಸರ್ಪ್ರೈಸ್ ಕೊಡೋದೊಂದು ಅಭ್ಯಾಸ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ನೋ ಸರ್ಪ್ರೈಸಸ್. ಮಧ್ಯಪ್ರದೇಶ, ರಾಜಸ್ಥಾನ, ಒರಿಸ್ಸಾ ಎಲ್ಲ ಕಡೆ ಸರ್ಪ್ರೈಸ್ ಕೊಟ್ಕೊಂಡು ಬಂದರು. ಅಲ್ಲ, ಆ ರೀತಿಯ ಸರ್ಪ್ರೈಸ್ ಹೆಸರುಗಳು ಕೂಡ ಬಿಜೆಪಿಯ ಬಳಿ ಏನು ತುಂಬ ಇರಲಿಲ್ಲ. ಸಾರ್ಥಕ್ ಭಟ್ಟಾಚಾರ್ಯ ಇದ್ದರು, ಬಿಜೆಪಿಯ ರಾಜ್ಯಾಧ್ಯಕ್ಷರು. ಎಸ್. ರೂಪಾ ಗಂಗೂಲಿ ಇದ್ದರು. ಬಟ್ ಐ ಡೋಂಟ್ ಥಿಂಕ್ ಟೆಂಪ್ರಾಮೆಂಟ್ ಇಶ್ಯೂಸ್ಗಳಿವೆ, ಆ ಕಾರಣದಿಂದ ಬಿಜೆಪಿ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಅಗ್ನಿಮಿತ್ರ ಪೌಲ್ ಹೆಸರು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಆದರೆ ಅಡ್ಮಿನಿಸ್ಟ್ರೇಷನ್ನು ಇದು ಕೂಡ, ಯಾಕಂದರೆ ಅಷ್ಟೊಂದು ದೊಡ್ಡ ರಾಜ್ಯ, ಅದನ್ನು ನಿಭಾಯಿಸಬೇಕಂದ್ರೆ ನಿಮಗೊಂದು ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತೆ. ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಜೊತೆಗಿದ್ದವರು ಮತ್ತು ಸುವೇಂದು ಅಧಿಕಾರಿ ಬಿ ಜೆ ಪಿಗೆ ಬಂದ ನಂತರ 2021 ಚುನಾವಣೆಯಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ನಾವು ಮಮತಾರನ್ನು ಎದುರಿಸ್ಬೋದು, ನಾವು ಮಮತಾರನ್ನು ಮಣಿಸಲೂಬಹುದು ಅಂತಕ್ಕಂಥದ್ದು. ಹೀಗಾಗಿ ಸುವೇಂದು ಅಧಿಕಾರಿ ಹೆಸರು ಬಿಟ್ಟರೆ 4-5 ಹೆಸರುಗಳು ಓಡಾಡ್ತಾ ಇದ್ವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ. ಬಟ್ ಫ್ರಂಟ್ ರನ್ನರ್ ವಾಸ್ ಹಿಮ್ಸೆಲ್ಫ್. ಸುವೇಂದು ಅಧಿಕಾರಿ ಬಿಟ್ಟರೆ ಬೇರೆ, ಆಮೇಲೆ ಸುವೇಂದು ಅಧಿಕಾರಿಯನ್ನು ಮಾಡದೇ ಇನ್ನೊಬ್ಬರಿಗೆ ಮಾಡಿದರೆ ನೀವು ಐಡಿಯಾಲಜಿಕಲ್ ಸ್ಟ್ಯಾಂಡನ್ನು ತೆಗೆದುಕೊಂಡು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಮಮತಾ ಬ್ಯಾನರ್ಜಿಯ ಸೋಲು ಏನಿದೆ ಅಲ್ವಾ, ಅದು ನಿಮಗೆ ಮಮತಾ ವಿರುದ್ಧ ಉಳಿದವರೆಲ್ಲರೂ ಕೂಡ ಬಂದು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರಿಂದ ಬಿ ಜೆ ಪಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಅದು ಒಂದಿದೆ. ಆ ಕಾರಣದಿಂದ ನನಗನ್ಸುತ್ತೆ ಸುವೇಂದು ಅಧಿಕಾರಿ ಬಿಟ್ಟರೆ ಬಿ ಜೆ ಪಿ ಬಳಿ ಬೇರೆ ಹೆಸರಿರಲಿಲ್ಲ. ಹೊರಗಿನಿಂದ ಬಂದವರನ್ನು ಕೂಡ ದೊಡ್ಡ ಪಾರ್ಟಿಗಳು ಅಸಿಮ್ಯುಲೇಟ್ ಮಾಡಲೇಬೇಕಾಗತ್ತೆ. ಮಾಡದೆ ಬರೀ ನಮ್ಮ ಮೂಲ ನಿವಾಸಿಗಳನ್ನು ಮಾತ್ರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟ್ರೆ ಈ ಮಟ್ಟದ ದೊಡ್ಡ ಶಕ್ತಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಬಿಜೆಪಿ ಅಂತಿಮವಾಗಿ ಸುವೇಂದು ಅಧಿಕಾರಿ ಹೆಸರನ್ನು ಫೈನಲ್ ಮಾಡಿದೆ. ಸರ್ಪ್ರೈಸ್ನ ಗೊಡವೆಗೆ ಬಿಜೆಪಿ ಹೋದಂತೆ ಕಾಣ್ತಾ ಇಲ್ಲ. ಎಸ್. ಈ ಪಶ್ಚಿಮ ಬಂಗಾಳದಲ್ಲಿ ಧರ್ಮ ಚರ್ಚೆ ಆದಷ್ಟು ಜಾತಿ ಚರ್ಚೆ ಆಗೋದಿಲ್ವಾ? ಸುವೇಂದು ಅಧಿಕಾರಿ ಫಾರ್ ದ ಬೆಸ್ಟ್ ಆಫ್ ಮೈ ನಾಲೆಜ್ ಅವರು ಏನೋ ಮೇಲ್ವರ್ಗದಿಂದ ಬರ್ತಾರೆ. ಅಲ್ಲಿ ಈಗ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ನೀವು 1977ರಿಂದ ನೀವು ತೆಗೆದುಕೊಂಡ್ರೆ 33 ವರ್ಷ ಎಡಪಕ್ಷಗಳು, ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷ, ಮತ್ತು ಅದಾದ ಮೇಲಿನ ಮಮತಾ ಬ್ಯಾನರ್ಜಿ ಆದಮೇಲೆ ಈಗ ಸುವೇಂದು ಅಧಿಕಾರಿ. ಅನೇಕ ಬಾರಿ ಏನಾಗುತ್ತೆ, ಜಾತಿಯ ದೃಷ್ಟಿಯಿಂದ ಈ ಬೈಫರ್ಕೇಟ್ ಮಾಡಿಯೇ ನೋಡಬೇಕು ಅಂತಕ್ಕಂಥ ಸ್ಥಿತಿಗಳು ಡಾಮಿನೆಂಟ್ ಕಮ್ಯುನಿಟೀಸ್ಗಳಲ್ಲಿ ಇದ್ದಲ್ಲಿ ಬರ್ತವೆ. ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಒಕ್ಕಲಿಗ ಮತ್ತು ಲಿಂಗಾಯತ ಮಾಡಿದ್ರೆ ಹೆಂಗೆ, ಮಾಡದೇ ಇದ್ರೆ ಹೆಂಗೆ. ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠ, ಗುಜರಾತಕ್ಕೆ ಹೋದರೆ ಪಟೇಲರು, ಹರಿಯಾಣಕ್ಕೆ ಹೋದರೆ ಜಾಟ್ರು, ಉತ್ತರ ಪ್ರದೇಶಕ್ಕೆ ಹೋದರೆ ಯಾದವರು ಉಳಿದವರು, ಬಿಹಾರದಲ್ಲೂ ಯಾದವರು ಉಳಿದವರು. ಬಟ್ ಪಶ್ಚಿಮ ಬಂಗಾಳದಂಥ ರಾಜ್ಯ ಅಥವಾ ಒಡಿಸ್ಸಾ, ಜಾರ್ಖಂಡ್ ಈ ರಾಜ್ಯಗಳಿಗೆ ಹೋದರೆ ನೀವು ಯಾವುದೇ ಒಂದು ಡಾಮಿನೆಂಟ್ ಕಮ್ಯುನಿಟಿ ಅನ್ನೋದಿಲ್ಲ. ಅಲ್ಲ, ಟ್ರೈಬಲ್ ನಾನ್ ಟ್ರೈಬಲ್ ಇರುತ್ತೆ. ಬಟ್ ಪಶ್ಚಿಮ ಬಂಗಾಳದಂಥ ರಾಜ್ಯ, ಈಗ ಫಾರ್ ಎಕ್ಸಾಂಪಲ್ ಅಸ್ಸಾಂ ಕೂಡ, ಅಲ್ಲೂ ತಥಾಕಥಿತ ಮೇಲ್ವರ್ಗದ ಮುಖ್ಯಮಂತ್ರಿಯೇ ಹೇಮಂತ್ ಬಿಸ್ವಾ ಶರ್ಮಾ ರೂಪದಲ್ಲಿದ್ದಾರೆ. ನೀವು ಅದು ಹೆಂಗೆ ನಿಮ್ಮ ಚುನಾವಣೆಯ ಸ್ಟ್ರಾಟಜಿಯನ್ನು ರೂಪಿಸಿರ್ತೀರಿ ಮತ್ತು ಹೋರಾಟದ ಹಾದಿ ಹೆಂಗಿರುತ್ತೆ ಅದರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಅನೇಕರು ಹೇಳ್ತಾರೆ ಬಿ ಜೆ ಪಿ ಒಂದು ಪ್ರಯತ್ನವನ್ನು ಮಾಡ್ತು, ಭದ್ರಲೋಕ್ ವರ್ಸಸ್ ಅದರ್ಸ್ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತು ಅನ್ನೋದು. ಬಟ್ ಅಂತಿಮವಾಗಿ ನಿಮ್ಮ ಬಳಿ ಇರ್ತಕ್ಕಂಥ ಲೀಡರ್ಶಿಪ್ ಮೆಟೀರಿಯಲ್ಸ್ ಎಷ್ಟಿವೆ, ಯಾರನ್ನು ಬಿಟ್ಟು ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಯಾರಿಗೆ ಕೊಡ್ಬೋದು, ಇವೆಲ್ಲವೂ ಕೂಡ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ ಇರುತ್ತೆ. ನನಗನ್ಸುತ್ತೆ ಮೋದಿ ಮತ್ತು ಅಮಿತ್ ಶಾ ಆ ವಿಷಯದಲ್ಲಿ ಪ್ರಾಗ್ಮ್ಯಾಟಿಕ್ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸುವೇಂದು ಅಧಿಕಾರಿಗೆ ಒಂದು ಫೇಸ್ ಇದೆ, ಮಮತಾರನ್ನ ಸೋಲಿಸುವ ಫೇಸ್ ಆಗಿ ಸುವೇಂದು ಅಧಿಕಾರಿ ಇಡೀ ದೇಶದಾದ್ಯಂತ ಇದ್ದಾರೆ.
Okay. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅವ್ರಿಗೊಂದು ಹೆಸರಿದೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಅಜಿತ್, ಈ ರೀತಿ ಬೆಳೆಯುವ ಪಾರ್ಟಿಗಳು ಇನ್ನೊಂದು ಕೂಡ ಕೇರ್ಫುಲ್ ಆಗಿ ಸ್ಟ್ರಾಟಜಿ ರೂಪಿಸ್ಬೇಕಾಗತ್ತೆ. ಓಕೆ, ನಾವು ಹೊರಗಿನಿಂದ ಬಂದವರನ್ನು ಉಪಯೋಗಿಸ್ತೀವಿ, ಡಂಪ್ ಮಾಡ್ತೀವಿ ಅಂತ ಹೋದರೆ ಇನ್ಯಾರು ಬರಲ್ಲ. ಆ ಕಾರಣದಿಂದ ಕೂಡ ಬಿ ಜೆ ಪಿ ಭಾಳ ಕೇರ್ಫುಲ್ ಆಗಿ, ಈಗ ಹೇಮಂತ್ ಬಿಸ್ವಾ ಶರ್ಮಾಗೆ ಫಸ್ಟ್ ಟರ್ಮ್ ಆದಮೇಲೆ ಅವ್ರಿಗೆ ಪ್ರಾಮಿಸ್ ಮಾಡಿತ್ತು, ಕೊಡ್ತು, 3ನೇ ಟರ್ಮ್ ಕೊಡ್ತಾ ಇದೆ. ಸುವೇಂದು ಅಧಿಕಾರಿಗೂ ಕೂಡ ನನಗನ್ಸುತ್ತೆ ಪ್ರಾಮಿಸ್ ಮಾಡಿರಲಿಕ್ಕಿಲ್ಲ, ಆದರೆ ಬೇರೆ ಹೆಸರುಗಳು ಕೂಡ ಮಮತಾರ ಸ್ಟೇಚರ್ಗೆ ಹೊಂದತಕ್ಕಂಥ ಒಂದು ಹೆಸರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಕಿತ್ತು. ಅದು ಸುವೇಂದು ಅಧಿಕಾರಿಯ ರೂಪದಲ್ಲಿ ಬಿ ಜೆ ಪಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಎಸ್, ಗಂಗೋತ್ರಿಯಿಂದ ಗಂಗಾಸಾಗರದ ತನಕ ಬಿ ಜೆ ಪಿಯ ಧ್ವಜ ಆಯಿತು ಪ್ರಶಾಂತ್. ಅವತ್ತು ರಿಸಲ್ಟ್ ಬಂದ ದಿವಸ ಪಶ್ಚಿಮ ಬಂಗಾಳದ ಗೆಲುವಿನ ನಂತರ ಅತಿ ದೊಡ್ಡ ಚರ್ಚೆ ನಡೆದದ್ದು ಅದರದೇ ಗಂಗೋತ್ರಿಯಿಂದ ಗಂಗಾಸಾಗರದ ತನಕ. ಬಾಂಗ್ಲಾದೇಶದವನ್ನು ಸುತ್ತುವರೆದ ಅಷ್ಟೂ ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಂಗಾಯಿತು. ಇದು 2029 ಡನ್ ಡೀಲ್ ಈಗ ಮೋದಿಗೆ ಅಂತ ಚರ್ಚೆ ಆಗ್ತಾ ಇದೆ. ಈಸ್ ಇಟ್ ಟು ಅರ್ಲಿ ಟು ಡಿಸ್ಕಸ್ ಇಟ್? ಅಜಿತ್ ನೋಡಿ, ಪ್ರತಿಯೊಂದು ಚುನಾವಣೆಯೂ ಕೂಡ ಪ್ರತ್ಯೇಕ. 2029 ಒಂದು ನಿಷ್ಕರ್ಷೆಯನ್ನು ಶರವನ್ನು ಈಗಲೇ ಬರೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ರಾಷ್ಟ್ರೀಯ ಪಾರ್ಟಿಗೆ, ನಾನ್ ಕಾಂಗ್ರೆಸ್ ಪಾರ್ಟಿಗೆ ಇದೊಂದು ದೊಡ್ಡ ಮಹತ್ವದ ಒಂದು ಸಾಧನೆ ಅನ್ನೋದು ಸ್ಪಷ್ಟ. ಭಾರತದ ರಾಜಕಾರಣದಲ್ಲಿ ಕಾಂಗ್ರೆಸ್ನ ನಂತರ ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಲೈನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ಸನ್ನು ಮಣಿಸ್ಲಿಕ್ಕೆ ಸೋಷಿಯಲಿಸ್ಟ್ ಪಾರ್ಟಿಗಳು ಪ್ರಯತ್ನ ಪಟ್ಟವು. ಹೌದು, ಕಾಂಗ್ರೆಸ್ಸನ್ನು ಮಣಿಸ್ಲಿಕ್ಕೆ ಸೋಷಿಯಲಿಸ್ಟ್ ಆಫ್ಶೂಟ್ಗಳಾಗೇನು ಬಂದುವಲ್ಲ, ಮಂಡಲ ಆಯೋಗದ ಕಾರಣದಿಂದ ಬಂದಿರತಕ್ಕಂಥ ಪಾರ್ಟಿಗಳು ಪ್ರಯತ್ನ ಪಟ್ಟವು. JDU, SP ಎಲ್ಲವೂ ಪ್ರಯತ್ನ, RJD ಎಲ್ಲ ಪಾರ್ಟಿಗಳು ಪ್ರಯತ್ನ ಪಟ್ಟವು, ಅದು ಸಾಧ್ಯ ಆಗಲಿಲ್ಲ. ಈ ದೇಶದಲ್ಲಿ ಇದು ಸಾಧ್ಯ ಮಾಡಿ ತೋರಿಸಿದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಅಂದರೆ ಕಾಂಗ್ರೆಸ್ಗೆ ನಾವು ಪರ್ಯಾಯವಾಗಿ ಬರೀ ದಿಲ್ಲಿಯಲ್ಲಿ ಅಧಿಕಾರ ಹಿಡಿತಾ ಇಲ್ಲ, ನಾವು ದೇಶದ 22 ರಾಜ್ಯಗಳಲ್ಲಿ NDA ಸರ್ಕಾರ ಇದೆ ಇವತ್ತು. 17ನೇ ಮುಖ್ಯಮಂತ್ರಿ ಇವರು ಸುವೇಂದು ಅಧಿಕಾರಿ ಈಗ ನಾಳೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ. ಈಗ ಉತ್ತರಾಖಂಡದಲ್ಲಿ ಗಂಗೆ ಶುರು ಆಗ್ತಾಳೆ. ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಅದು ಗಂಗಾಸಾಗರ್ಗೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಸೊ 4 ರಾಜ್ಯಗಳಲ್ಲಿದೆ. ಯಮುನೆ ಕೂಡ ಅಲ್ಲೇ ಉತ್ತರಾಖಂಡದಲ್ಲೇ ಹುಟ್ಟುತ್ತಾಳೆ. ಹೌದು, ಉತ್ತರಾಖಂಡದಲ್ಲಿ ಹುಟ್ಟಿ ಯಮುನೆ ಕೂಡ ಉತ್ತರ ಪ್ರದೇಶದಿಂದ ಬರ್ತಾಳೆ, ದಿಲ್ಲಿಗೆ ಬರ್ತಾಳೆ, ಅಲ್ಲೂ ಕೂಡ ಬಿ ಜೆ ಪಿ ಇದೆ. ಬ್ರಹ್ಮಪುತ್ರ ನದಿ ಹರಿಯುವ ಅಸ್ಸಾಂ ಕೂಡ ಬಿ ಜೆ ಪಿ ಬಳಿ ಇದೆ. ಗೋದಾವರಿ ಹುಟ್ಟುವ ಮಹಾರಾಷ್ಟ್ರ ಕೂಡ ಇವತ್ತು ಬಿ ಜೆ ಪಿಯ ಬಳಿಯೇ ಇದೆ. ಕಾವೇರಿ ಉಗಮ ಮತ್ತು ಕಾವೇರಿ ಆ ಒಂದು ಪ್ರದೇಶದಲ್ಲಿ ಬಿ ಜೆ ಪಿ ಇಲ್ಲ ಅನ್ನೋದು ಬಿಟ್ಟರೆ ಇವತ್ತು ಬಹುತೇಕ ಎಲ್ಲ ನದಿಗಳ ಉಗಮ ಮತ್ತು ನದಿಗಳ ಸಮುದ್ರಕ್ಕೆ ಸೇರ್ತಕ್ಕಂಥ, ಅಂದರೆ ನೀವು ಅದನ್ನೇ ಒಂದು ಮಾನದಂಡವಾಗಿ ತೆಗೆದುಕೊಂಡ್ರೆ. ಬಟ್ ನನಗನ್ಸುತ್ತೆ ಅಜಿತ್, ಬರೀ ನಾರ್ತ್ ಇಂಡಿಯನ್ ಪಾರ್ಟಿ ಅನ್ನುವ ರೀತಿಯಲ್ಲಿ ಬಿ ಜೆ ಪಿಯನ್ನು ನೋಡ್ತಾ ಇತ್ತು. ಇವತ್ತು ಬಿ ಜೆ ಪಿ ಆ ಮಿತ್ತನ್ನು ಒಡೆದು ಹಾಕ್ತು. ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಒಡಿಸ್ಸಾದಲ್ಲಿ ಅಧಿಕಾರವನ್ನು ಹಿಡಿಯೋದರ ಮೂಲಕ ಬಿ ಜೆ ಪಿಯನ್ನು ಬ್ರಾಹ್ಮಣ್ ಬನಿಯಾ ಪಾರ್ಟಿ ಅಂತ ಮೂದಲಿಸಲಾಗ್ತಾ ಇತ್ತು. ಇವತ್ತು ಬಿ ಜೆ ಪಿ ತೆಗೆದುಕೊಳ್ತಾ ಇರ್ತಕ್ಕ ನೋಡಿ, SC ST ಕ್ಷೇತ್ರಗಳಲ್ಲಿ ಕ್ಷೇತ್ರಗಳ ಕ್ಲೀನ್ ಸ್ವೀಪ್ ಅಲ್ಲಿ 16 ಗೆದ್ರು ಅನ್ಸುತ್ತೆ. ಮೋರ್ ದನ್ 80% SC ಸ್ಥಾನಗಳನ್ನು ಗೆದ್ಕೊಂಡಿದೆ. OBC ಮತಗಳು. ಹೌದು, ಯಾ ಪಶ್ಚಿಮ ಬಂಗಾಳದಲ್ಲಿ ನೀವು ನೋಡಿದ್ರೆ ಕುಲೀನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತಗಳು ಜಾಸ್ತಿ ಬಂದು ಈ ಸಲ. OBC ಲಾಸ್ಟ್ ಟೈಮ್ ಬಂದಿದ್ವು. SC ST ಮತಗಳು 55% ವರೆಗೆ, 60% ವರೆಗೆ ಬಿ ಜೆ ಪಿಗೆ ಬಂದವು ಪಶ್ಚಿಮ ಬಂಗಾಳದಲ್ಲಿ. ಹೀಗಾಗಿ ಎಲ್ಲ ಮಿತ್ಗಳನ್ನು ಬಿ ಜೆ ಪಿ ಒಡೆದು ಹಾಕ್ತಿದೆ. ನನಗನ್ಸುತ್ತೆ ಕಾಂಗ್ರೆಸ್ ಬಿ ಜೆ ಪಿಗೆ ಎದುರಿಸ್ತಕ್ಕಂಥ ರೀತಿ ಯಾವುದು, ಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ಬ್ರೈನ್ ಸ್ಟಾರ್ಮ್ ಮಾಡದೆ ಬರೀ ನಾವು TV ಡಿಬೇಟ್ಗಳಲ್ಲಿ ಮಾತಾಡ್ತೀವಿ, ಬಿ ಜೆ ಪಿಯನ್ನು ಸೋಲಿಸ್ತೀವಿ ಅಂದರೆ ಸೋಲಿಸೋದು ಕಷ್ಟ ಅನ್ನೋದು ಬಿ ಜೆ ಪಿಯ ಟ್ರಾಜೆಕ್ಟ್ರಿ ಹೇಳ್ತಾ ಇದೆ. 2024ರಲ್ಲಿ ಬಿ ಜೆ ಪಿಗೆ ಒಂದು ಕ್ಷಣ ಹಿಮ್ಮೆಟ್ಟಿಸಿತ್ತು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಪಕ್ಷಗಳು, ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ ಪ್ರಮುಖವಾಗಿ. ಬಟ್ ಬಿ ಜೆ ಪಿ ಕೋರ್ಸ್ ಕರೆಕ್ಷನ್ ಮಾಡ್ತು. ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್, ದಿಲ್ಲಿ ಮೂಲಕ ಈಗ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಕೂಡ ಗೆಲ್ಲುವುದರ ಮೂಲಕ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ನನಗೊಂದು ಸ್ಟೆಬಿಲಿಟಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಜಯ್? ನೀವು 22-25 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದ್ರಿ ಅಂತ ತಿಳ್ಕೊಳ್ಳಿ. ಪೊಲಿಟಿಕಲ್ ಸೈಕಲ್ ಆಫ್ ಪಾಲಿಟಿಕ್ಸ್ನಲ್ಲಿ, ಸೈಕಲ್ ಆಫ್ ಇಲೆಕ್ಷನ್ಸ್ನಲ್ಲಿ ನೀವು ನಾಳೆ ಕೆಲ ರಾಜ್ಯಗಳ ಚುನಾವಣೆಗಳನ್ನು ಸೋತರೂ ಕೂಡ ಇನ್ನೂ ಕೆಲ ಕಡೆ ಗೆದ್ದಿರ್ತೀರಿ. ಸೊ ಇಟ್ ಬ್ಯಾಲೆನ್ಸಸ್ ಯುವರ್ ಸೀಟ್ಸ್.
ಇನ್ ನ್ಯಾಷನಲ್ ಪಾಲಿಟಿಕ್ಸ್. ಅದು ಬಿಜೆಪಿಗೆ ಸಾಧ್ಯ ಆಗ್ತಾ ಇದೆ. 2029 ದೃಷ್ಟಿಯಿಂದ ಏನು ಮುಖ್ಯ ಅಂತ ಕೇಳಿದ್ರೆ ಇದು ಮುಖ್ಯ. ಯಾಕಂದ್ರೆ ಮೊದಲು ಒಡಿಶಾ ಜೊತೆಗಿರ್ಲಿಲ್ಲ, ಪಶ್ಚಿಮ ಬಂಗಾಳ ಜೊತೆಗಿರ್ಲಿಲ್ಲ, ಇವತ್ತು ಆ ರಾಜ್ಯಗಳು ಕೂಡ ಜೊತೆಗೆ ಬಂದಾಗ ನೀವೆಲ್ಲೋ 10 ಸೋತ್ರೆ ಇನ್ನೊಂದು ಉತ್ತರ ಪ್ರದೇಶದಲ್ಲಿ 80ರಲ್ಲಿ 72 ಗೆಲ್ಲದೆ ಹೋದ್ರೆ ಬಿಜೆಪಿ ಕಷ್ಟ ಅಂತಿತ್ತು. ಹೌದು, ಇವತ್ತು 42 ಗೆದ್ದಿದೆ ಅಂದರೆ ನಾಳೆ 29ರಲ್ಲಿ ಲೋಕಸಭೆಯಲ್ಲಿ ಮ್ಯಾಕ್ಸಿಮಮ್ ಸೀಟ್ಸ್ ಬಿಜೆಪಿಗೆ ಬರ್ತವೆ ಅನ್ನೋದು ಲೆಕ್ಕ ಪಶ್ಚಿಮ ಬಂಗಾಳದ ಪಾಲಿಟಿಕ್ಸನ್ನು ಗಮನಿಸಿದಾಗ. ಬಟ್ 29 ಡೀಲ್ ಡನ್ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. 29ರ ಚುನಾವಣೆಯಲ್ಲಿ ಬಿಜೆಪಿ ಇನ್ನಷ್ಟು ಬಲಶಾಲಿಯಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಈ ಫಲಿತಾಂಶಗಳು ಹೇಳ್ತಾ ಇವೆ. ಐ ಸ್ಟಿಲ್ ವೇಟ್ ಫಾರ್ ಉತ್ತರ ಪ್ರದೇಶ್ ಅಂಡ್ ಗುಜರಾತ್. ಯಾಕಂದರೆ ಉತ್ತರ ಪ್ರದೇಶ್ ಅಂಡ್ ಗುಜರಾತ್ನ ಚುನಾವಣೆಗಳು ನನಗನ್ಸುತ್ತೆ 29ರ ಮೂಡನ್ನು ಸೆಟ್ ಮಾಡ್ತವೆ. ಸೊ ಈ ಪಡಾವನ್ನು, ಈ ಒಂದು ಮೈಲಿಗಲ್ಲನ್ನು ಬಿಜೆಪಿ ದಾಟಿದೆ. ಮುಂದಿನ ವರ್ಷ ಇನ್ನೂ 2 ಪ್ರಮುಖವಾಗಿರ್ತಕ್ಕಂಥ ಮೈಲಿಗಲ್ಲುಗಳಿವೆ. 2024ರ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ಮಾಡಿಕೊಂಡ ಕೋರ್ಸ್ ಕರೆಕ್ಷನ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ವಿಪಕ್ಷಗಳು ಮಾಡಿಕೊಳ್ಳಬೇಕಾದ ಕೋರ್ಸ್ ಕರೆಕ್ಷನ್ ಏನಾದ್ರು ರೆಡಿ ಫಾರ್ಮುಲಾ ಇದೆಯಾ? ಅದೇ ಪಾಲಿಟಿಕ್ಸ್ನಲ್ಲಿ ರೆಡಿ ಫಾರ್ಮುಲಾ ಇರಲ್ಲ. ಪಾಲಿಟಿಕ್ಸ್ನಲ್ಲಿ ನೀವು ಕೆಳಗಡೆ ಇಳಿದು ಜಮೀನಲ್ಲಿ ಎಷ್ಟು ಕೆಲಸ ಮಾಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ನನಗನ್ಸುತ್ತೆ ಕಾಂಗ್ರೆಸ್ ಇರ್ಬೋದು, ಇತರ ಪಕ್ಷಗಳಿರಬಹುದು, ಕೇವಲ ಬಿ ಜೆ ಪಿಯನ್ನು ಹಿಂದುತ್ವವಾದಿಗಳು, ಕೋಮುವಾದಿಗಳು, ಜಾತಿವಾದಿಗಳು ಅನ್ನುವ ಹೆಸರಿನಲ್ಲಿ ಕರೀತಾ ಟಿವಿ ಡಿಬೇಟ್ನಲ್ಲಿ ಕರೆದ್ರೆ ಓಕೆ, ಅದು ಟಿವಿ ಡಿಬೇಟ್ನಲ್ಲಿ ಕರೀತಾ ಕೂತ್ರೆ ಸಾಧ್ಯ ಆಗಲ್ಲ. ಬಿ ಜೆ ಪಿ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಬಿ ಜೆ ಪಿಯ ಮತಗಳನ್ನು ಸೆಳಿತಕ್ಕಂಥ ಪ್ರಯತ್ನವನ್ನು ಮಾಡದೆ ಹೋದರೆ, ಈಗ ಮಮತಾ ಬ್ಯಾನರ್ಜಿ ಯಾಕೆ ಸೋತರು? ಯಾಕಂತಂದರೆ ಮಮತಾ ಬ್ಯಾನರ್ಜಿಯ ವೋಟರ್ಗಳೇ ಮಮತಾ ಬ್ಯಾನರ್ಜಿಯನ್ನು ಬಿಟ್ಟು ಬಂದರು. ಯಾವುದೇ ರಾಜಕೀಯ ಪಕ್ಷವನ್ನು ಸೋಲಿಸಲಿಕ್ಕೆ ದಟ್ ಈಸ್ ಇಂಪಾರ್ಟೆಂಟ್ ಹಾಲ್ಮಾರ್ಕ್. ಇವತ್ತು ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅನ್ನು ಒಂದು 3-4% ನಮ್ಮ ಕಡೆ ತೆಗೆದುಕೊಳ್ತೀವಿ ಅನ್ನೋದು ಬಿಜೆಪಿ ಪ್ರಯತ್ನ ಮಾಡಿದರೆ ಮಾತ್ರ 28ರಲ್ಲಿ ಅದಕ್ಕೆ ಅವಕಾಶ ಇದೆ. ಹೌದು ಹೌದು. ಆ ರೀತಿ ಇವತ್ತೇನು ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಡಾಮಿನೆಂಟ್ ಪೊಸಿಷನ್ಗೆ ಬಂದು ಕೂತಿದೆ, ನ್ಯಾಚುರಲಿ ಅದು ನಾಳೆ ಆಂಟಿ ಇನ್ಕಂಬನ್ಸಿಯಾಗಿ ಪರಿವರ್ತಿತ ಆಗಲೇಬೇಕು, ಪ್ರೊವೈಡೆಡ್ ಕಾಂಗ್ರೆಸ್ ಅಲ್ಲಿ ಜಮೀನ್ದಲ್ಲಿ ಉಳಿದು ಪ್ರಯತ್ನ ಮಾಡುತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಆಂಟಿ ಇನ್ಕಂಬನ್ಸಿಯಾಗಿ ಅದು ಪರಿವರ್ತಿತ ಆಗಲೇಬೇಕು. ಅದರ ಪಾಡಿಗೆ ಅದು ಆದಾಗ ನಮಗೆ ಲಾಭ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿದ್ರೆ ಇದು ಪ್ರಯೋಜನ. ಅದೀಗ ಅಸ್ಸಾಂನಲ್ಲಿ ಆಂಟಿ ಇನ್ಕಂಬನ್ಸಿ ಇರಲಿಲ್ವಾ? ಇತ್ತು. 10 ವರ್ಷದ ಸರ್ಕಾರ, 10 ವರ್ಷದ ಒಂದು ಆಂಟಿ ಇನ್ಕಂಬನ್ಸಿ ಹೇಮಂತ್ ಬಿಸ್ವಾ ಶರ್ಮಾ ವಿರುದ್ಧ ಕೂಡ ಇತ್ತು. ಹೌದು. ಬಟ್ ನಿಮಗೊಬ್ಬ ನಾಯಕ ಬೇಕು, ಅದರ ಸ್ಟ್ರಾಟಜಿ ಬೇಕು, ತಳಮಟ್ಟದ ಗ್ರೌಂಡ್ ವರ್ಕ್ ಬೇಕು. ನಾವು ಕೊನೆ 2 ತಿಂಗಳು ಯಾರೋ ಒಂದು ಇನ್ಚಾರ್ಜ್ ಹೋಗ್ತಾರೆ. ಕರ್ನಾಟಕದ ಕ್ಲಾಸಿಕ್ ಟೆಕ್ಸ್ಟ್ ಬುಕ್ ಕೇಸ್ ಫಾರ್ ಕಾಂಗ್ರೆಸ್ ಇಸ್ ಕರ್ನಾಟಕ. ಸಿದ್ದರಾಮೋತ್ಸವದ ನಂತರ ಯಾವ ರೀತಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೈ ಜಂಪ್ ಅನ್ನು ಮಾಡ್ತು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅನೇಕ ನಾಯಕರು ಏನು ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ಗಿದ್ದಾರೆ, ಅದು ಮಾತ್ರ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ. ಅದರ್ವೈಸ್ ಇವತ್ತೇನು ರಾಹುಲ್ ಗಾಂಧಿ ವೋಟ್ ಚೋರಿ ಅಂತಾರೆ, ಟೆಕ್ನಿಕಲ್ ಡಿಬೇಟ್ ಓಕೆ ಅಜಿತ್, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದ್ಯಾಟ್? ಕರೆಕ್ಟ್. ಈಗ ನೀವು ವೋಟ್ ಚೋರಿ ಹೌದಪ್ಪ, ಈಗ ಫಾರ್ ಎಕ್ಸಾಂಪಲ್ SIR ಅಲ್ಲಿ ಮ್ಯಾನಿಪ್ಯುಲೇಷನ್ ಬಿ ಜೆ ಪಿ ಮಾಡುತ್ತು ಅಂತ ಅನ್ಕೋಣ, ನೀವು ಕೋರ್ಟಿಗೆ ಹೋಗ್ಬೇಕು. ಹೌದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೋರ್ಟಿಂದ ಅದಕ್ಕೊಂದು ಆರ್ಡರ್ ತರಬೇಕು. ನೀವು ಬರೀ ಟಿ ವಿ ಮೀಡಿಯಾಗಳೆಲ್ಲ ಅದನ್ನು ಚರ್ಚೆ ಮಾಡ್ತೀವಿ, ನಾವು ಅದನ್ನು ಲಾಜಿಕಲ್ ಎಂಡಿಗೆ ಒಯ್ಯೋಲ್ಲ ಅಂತಂದರೆ ನೀವು ಚುನಾವಣೆಯನ್ನು ಸೋಲ್ತಾ ಇರ್ತೀರಿ, ಬಿ ಜೆ ಪಿ ಸೋಲುವ ಚುನಾವಣೆಯನ್ನು ಗೆಲ್ತಾ ಹೋಗುತ್ತೆ. ಸೊ ನೀವು ಅದಕ್ಕೇನು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿ? ಇಲ್ಲ ನಾವು RSS ಅನ್ನು ಬೈದು ಬಿಡ್ತೀವಿ. ಮೊನ್ನೆ ಯಾರೋ ಹೇಳ್ತಾ ಇದ್ರು ಬಿ ಜೆ ಪಿ ಹಿಂದುತ್ವ ಬಿಟ್ಟರೆ, ಹೌದ್ರಿ, ದಟ್ ಈಸ್ ದೇರ್ ಸ್ಟ್ರೆಂತ್. ಕರೆಕ್ಟ್. ನಿಮಗೆ ಅದನ್ನು ವೀಕ್ನೆಸ್ ಮಾಡುವ ಶಕ್ತಿ ಯಾವಾಗ ಬರುತ್ತೆ? ನೀವು ಬಿ ಜೆ ಪಿ ಜೊತೆಗಿರ್ತಕ್ಕಂಥ ತುಂಬ ಖಡಕ್ ಆಗಿರದೇ ಇರೋ ಹಿಂದುತ್ವದ ಮತಗಳೇನು ಸೆಂಟ್ರಲ್ ಲೈನಲ್ಲಿ ಬಿ ಜೆ ಪಿಗೆ ಇರ್ತವೆ, ಆ ಮತಗಳನ್ನು ನೀವು ಸೆಳೀಲಿಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನೀವು ಬಿ ಜೆ ಪಿಯ, ಅಂದರೆ ನಾನು ಹೇಳೋದು ಬಿ ಜೆ ಪಿಗೆಲ್ಲತ್ತೋ ಕಾಂಗ್ರೆಸ್ಗೆಲ್ಲೋ, ದಟ್ ಈಸ್ ಡಿಫ್ರೆಂಟ್. ಬಟ್ ನೀವು ಪ್ರಶ್ನೆ ಕೇಳಿದ್ರಿಂದ ನಾನು ಹೇಳ್ತೀನಿ, ಕಾಂಗ್ರೆಸ್ ಆ ಪ್ರಯತ್ನವನ್ನು ಮಾಡ್ತಾನೆ ಇಲ್ಲ. ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಇಲ್ಲ ನಾವು ಸೆಕ್ಯುಲರ್ ಪಕ್ಷಗಳು. ಸೆಕ್ಯುಲರ್ ಕೋಮುವಾದಿ ಜಾರ್ಗನ್ ಏನಿದೆ ಅದು ಡಿವಿಷನ್ ಆಗಿಬಿಟ್ಟಿದೆ ಪೊಲಿಟಿಕಲಿ. ನೀವು ಅದರ ಜೊತೆ ಡೆವಲಪ್ಮೆಂಟ್ ಅಜೆಂಡಾನ ಜೋಡಿಸ್ತೀರಾ? ಅಸ್ಸಾಂಗಿಂತ ಉದಾಹರಣೆ ಬೇಕಾ? 19 ಶಾಸಕರ ಪೈಕಿ 18 ಜನ ಕಾಂಗ್ರೆಸ್ ಶಾಸಕರು ಮುಸ್ಲಿಮರು. ಆ ಡಿವಿಷನ್ ಆಗ್ಬಿಟ್ಟಿದೆ. ನನಗನ್ಸುತ್ತೆ ಕೆಲ ಮಟ್ಟಿಗೆ
ಡಿ ಕೆ ಶಿವಕುಮಾರ್ ಏನು ಸ್ಟ್ರಾಟಜಿಯನ್ನು ರೂಪಿಸ್ತಿದ್ದಾರೆ ನೋಡಿ. ನಾನು ಇತ್ತೀಚೆಗೆ ಕರ್ನಾಟಕದಲ್ಲಿ ಗಮನಿಸಿದ ಹಾಗೆ ದಾವಣಗೆರೆ ವಿಷಯದಲ್ಲಿ ಮುಸ್ಲಿಂ ನಾಯಕರಿದ್ದರೂ ಕೂಡ ನಾವು ನಿರ್ಭೀಡೆಯಿಂದ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನು ಕಾಂಗ್ರೆಸ್ ತೋರಿಸ್ತು. ನಂಬರ್ 1. ಹೌದು. ನಂಬರ್ 2, ನಾನು ಪ್ರಯಾಗರಾಜ್ಗೆ ಹೋಗ್ತೀನಿ, ನಾನು ಜಗ್ಗಿ ಹೋಗ್ತೀನಿ, ನಾನು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಬಟ್ ನಾನು ಮುಸ್ಲಿಮರಿಗೆ ಅನ್ಯಾಯ ಮಾಡಲ್ಲ. ಈ ಸೆಂಟ್ರಿಸ್ಟ್ ಸ್ಟ್ಯಾಂಡ್ ಅನ್ನು ಕಾಂಗ್ರೆಸ್ ತೆಗೆದುಕೊಂಡ್ರೆ ಕಾಂಗ್ರೆಸ್ ವಿಲ್ ಬಿ +5 ಆಲ್ವೇಸ್. ಬಟ್ ಅನ್ಫಾರ್ಚುನೇಟ್ಲಿ ಈಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ದಿನ ಬೆಳಿಗ್ಗೆ ಎದ್ರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಿಮಗೆ ಆ್ಯಕ್ಚುಲಿ ನಿಮ್ಮ ಸೆಕ್ಯುಲರ್ ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಬಟ್ ನಿಮ್ಮ ಪಾರ್ಟಿ ಏನು ಕಳ್ಕೊಳ್ತಾ ಇದೆ. ಆ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ಯೋಚಿಸಬೇಕಾದ ಅಗತ್ಯ ಇದೆ. ಬಟ್ ಇದನ್ನು ನಾವು ಹೇಳ್ತಾನೆ ಇರ್ತೀವಿ, ಕಾಂಗ್ರೆಸ್ ಆ ರೀತಿ ಯೋಚಿಸುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.